ಈ ಗಣಪನ ನೋಡೋಕೆ 2 ಕಣ್ಣುಗಳು ಸಾಲದು. ಬಸವನ ಗುಡಿಯ 18 ಅಡಿಯ ದೊಡ್ಡ ಗಣೇಶನ ತಮ್ಮನಂತಿರುವ ಈ ಗಣಪ 12 ಅಡಿ ಎತ್ತರ ಇದ್ದಾನೆ. ಈ ಮೂರ್ತಿ ಇರೋದು ಯಾವುದೇ ದೇಗುಲದಲ್ಲ, ಭಕ್ತರೊಬ್ಬರ ಮನೆಯಲ್ಲಿ. ಬೆಂಗಳೂರಿನ ಜೆಪಿ ನಗರದ ಮಂಜುನಾಥ್ ಅವರ ಮನೆಯೇ ಗಣೇಶನ ವಿವಿಧ ಅವತಾರಗಳನ್ನ ಸಾರುವ ದೇವಾಲಯದಂತಿದೆ. ಇವರ ಮನೆಯ ಪ್ರಮುಖ ಆಕರ್ಷಣೆಯೇ ಈ ಬೃಹತ್ ಗಣೇಶ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ. ಹೀಗೆ ಅತ್ಯಾಕರ್ಷಕವಾಗಿ ಕಾಣುವ ಈ ಮೂರ್ತಿ ನೃತ್ಯ ಗಣಪತಿಯದು. ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರುವ ಗಣಪತಿಯು 12 ಅಡಿ ಎತ್ತರ ಹಾಗೂ 12 ಅಡಿ ಅಗಲದಾಗಿದೆ. ಇದು ಬರೋಬ್ಬರಿ 18 ಟನ್ಗಳ ತೂಕವಿದೆ. ಇದನ್ನ ಅತಿ ಸೂಕ್ಷ್ಮವಾಗಿ ಕೆತ್ತಲಾಗಿದ್ದು ಏಕಶಿಲೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಪರಿಣಿತ ಶಿಲ್ಪಿಗಳು ಸತತ 3 ವರ್ಷ ಶ್ರಮಪಟ್ಟು ಕೆತ್ತನೆ ಮಾಡಿದ್ದಾರೆ. ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ. ನೃತ್ಯ ಗಣಪತಿಯು ಜಗದ್ವಿಖ್ಯಾತವಾದ ಹಳೇಬೀಡಿನ ದೇವಾಲಯದ ಹೊರಗೋಡೆಯಲ್ಲಿ ಕೆತ್ತಲಾದ ಸಣ್ಣ ಪ್ರಮಾಣದ ಚಿತ್ರವಾಗಿದೆ. ಈ ಮೂರ್ತಿಗೆ 6 ಕೈಗಳಿವೆ. ಕೈಗಳಲ್ಲಿ ಪಾಶ, ಅಂಕುಶ, ಮೋದಕದ ಬಟ್ಟಲು, ದಂತ, ಶಕ್ತಿಯಾಯುಧ ಮತ್ತು ನಾಗಗಳನ್ನ ಹಿಡಿದಿದೆ. ಉಳಿದೆರಡು ಕೈಗಳು ನಾಟ್ಯದ ಭಂಗಿಯಲ್ಲಿವೆ. ಸೊಂಡಿಲಿನಲ್ಲಿ ತಾವರೆ ಹೂವಿದೆ. ಇದು ಕೃಷ್ಣಶಿಲೆ. ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ವಿಘ್ನೇಶ್ವರ ಬಲಮುರಿ ನಾಟ್ಯ ಗಣಪತಿ. ಇದು ನಮ್ಮ ಡ್ರಾಯಿಂಗ್ ರೂಮಲ್ಲಿ ನೀವೆಲ್ಲೇ ಯಾವ ಕಡೆನೇ ಹೋದರೂ ಗಣಪತಿ ನಿಮ್ಮನ್ನೇ ನೋಡ್ತಾ ಇರೋ ಥರ ದೃಷ್ಟಿ ಮಾಡಿದ್ದೀವಿ. ಇಲ್ಲೇನಂದರೆ ಮೇಯ್ನು ವೈಬ್ರೇಷನ್ ಇದೆ. ಈ ನಾನು ಗಣಪತಿ ಕಲ್ಲು ತಂದು ಇಕ್ಬಿಟ್ಟು ಆಮೇಲೆ ಕೆತ್ತನೆ ಮಾಡಿ ಆಮೇಲೆ ಮುಂದೆ ಎಲ್ಲ ಗೋಡೆ ಕಟ್ಟಿ ಮನೆ ಫಿನಿಷ್ ಮಾಡಿದ್ದು ನಾವು. ಈ ಕಲ್ಲಿಂದು ಕರಿಕಲ್ಲು ನಾವು ಹೆಗ್ಗಡದೇವನ ಕೋಟೆ ಹತ್ರ ತರಿಸ್ಕೊಂಡು ಸುಮಾರು ಒಂದು 10 ಜನ ಸ್ಕಲ್ಪ್ಟರ್ಸು ಕೆತ್ತನೆಗಾರರು ಒಂದು 3 ವರ್ಷ ಮೇಲೆ ಹಗಲು ರಾತ್ರಿ ಕೆತ್ತಿದ್ದಾರೆ ಇದನ್ನ ದೇವ್ರನ್ನ. ಈ ಗಣಪತಿ ದೇವರು ವಿಘ್ನೇಶ್ವರ ಸುಮಾರು ಒಂದು 20,000 kg ಇದೆ. ಭೂಮಿ ಸ್ಪರ್ಶ ಮಾಡಿದ್ದೀವಿ. ಇದು ಕೆಳಗಡೆಯಿಂದ ಭೂಮಿ ಸ್ಪರ್ಶ ಮಾಡಿದ್ದೀವಿ. ಯಾಕೆ ಅಂತಂದರೆ ಒಂದು ದೇವ್ರದ್ದು ನಮಗೊಂದು ಇದಾಗಲಿ ಅಂತಂದ್ಬಿಟ್ಟು ಅಷ್ಟೇ. ಇಲ್ಲಿನ ಮತ್ತೊಂದು ಆಕರ್ಷಣೆ ಎಂದ್ರೆ ಗಣಪನ ಪಕ್ಕದಲ್ಲಿರುವ ಆನೆಯ ಮೂರ್ತಿಗಳು. ಎದುರಿನಿಂದ ನೋಡಲು ಆನೆಗಳಂತೆ ಕಾಣುವ ಈ ಮೂರ್ತಿಯನ್ನ ಮೇಲ್ಭಾಗದಿಂದ ನೋಡಿದ್ರೆ ನಂದಿಯ ಹಾಗೆ ಕಾಣುತ್ತದೆ. ಅಲ್ಲದೆ ಮೂರ್ತಿ ಎದುರು ಅತ್ಯಾಕರ್ಷಕವಾಗಿ ನವರತ್ನಗಳಿಂದ ರಂಗೋಲಿಯನ್ನ ರಚಿಸಲಾಗಿದೆ. ಸಹಜವಾಗಿ ಎಲ್ಲರೂ ಮನೆಯಲ್ಲಿ ಸಣ್ಣ ಪುಟ್ಟ ಮೂರ್ತಿಗಳನ್ನಿಟ್ಟು ಪೂಜಿಸ್ತಾರೆ. ಆದ್ರೆ ಮಂಜುನಾಥ್ ತಮ್ಮ ಅಪಾರ ಭಕ್ತಿಯಿಂದ ಮನೆಯಲ್ಲಿ ಬೃಹದಾಕಾರದ ಅಪರೂಪದ ಗಣಪನನ್ನ ನಿರ್ಮಿಸಿದ್ದಾರೆ. ಕಳೆದ 20 ವರ್ಷದಿಂದ ಇವರು ತಮ್ಮದೇ ಆದ ಶಿಲ್ಪಿಗಳ ಗುಂಪನ್ನ ಕಟ್ಟಿಕೊಂಡು ಮೂರ್ತಿಗಳನ್ನ ತಯಾರಿಸ್ತಾರೆ. ಹಾಗೆ ತಯಾರಿಸಿದ ಮೂರ್ತಿಗಳನ್ನ ದೇಶದಾದ್ಯಂತ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಇಲ್ಲಿ ಪ್ರಶಸ್ತಿ ಬಂದ ಮೂರ್ತಿಗಳನ್ನ ಮನೆಯಲ್ಲೇ ಸಂಗ್ರಹಿಸಿಡ್ತಾರೆ. ಜಲ ಪ್ರಣಯವತೆ ಗೌರಿ ಸ್ತನಂದನಾಯ ಗೌರಿ ಹೃದಯ ನಂದನಾಯ ಗೌರಭಾನು ಸುತಾಯ ಗೌರಿ ಗಣೇಶ್ವರಾಯ. ಇವರ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಗಣಪನದೇ ದರ್ಬಾರು. ಅಂಬೆಗಾಲು ಗಣಪ, ವ್ಯಾಸ ಭಾರತ ಗಣಪ, ನೃತ್ಯ ಗಣಪ, ಉಯ್ಯಾಲೆ ಗಣಪ, ಅಗ್ರಗಣ್ಯ ಗಣಪ, ಇಡುಗುಂಜಿ ಗಣಪ, ಹೀಗೆ ಎಷ್ಟೋ ವಿಧದ ಭಂಗಿಯ ಗಣಪನ ಮೂರ್ತಿಗಳನ್ನ ನಾವಿಲ್ಲಿ ಕಾಣಬಹುದು.
ಮನೆಯಂದ್ರೆ ಇದು ಮನೆಯಲ್ಲ, ದೇವರುಗಳೇ ತುಂಬಿವೆಯಾದ್ರೂ ದೇವಾಲಯವಲ್ಲ. ಬದಲಾಗಿ ಕಲಾತ್ಮಕ ಸಹೃದಯದವನೊಬ್ಬನ ಕಲಾ ಗ್ಯಾಲರಿಯಂತಿದೆ ಈ ಮನೆ. ಕೇವಲ ಬೃಹತ್ ಗಣೇಶ ಮಾತ್ರವಲ್ಲ, 4 ಅಂತಸ್ತಿನ ಇವರ ಮನೆಯಲ್ಲಿ ವಾಸಿಸುವ ಜನರಿಗಿಂತ ದೇವರ ಮೂರ್ತಿಗಳೇ ಹೆಚ್ಚು. ಗಂಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿವಿನಾಯಕ ನಮೋ ನಮಃ, ಅಷ್ಟವಿನಾಯಕ ನಮೋ ನಮಃ, ಗಣಪತಿ ಬಾಪ್ಪ ಮೋರಯಾ. ಓಂ ಗಂಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿವಿನಾಯಕ ನಮೋ ನಮಃ. ನೋಡಲು ಅತ್ಯಾಕರ್ಷಕವಾಗಿ ಕಾಣುವ ಈ ಗಣಪ ವ್ಯಾಸ ಭಾರತ ಗಣಪತಿ. ವ್ಯಾಸ ಮಹರ್ಷಿಗಳು ನಿರೂಪಿಸಿದ ಮತ್ತು ತಾನೇ ಬರೆದಂತಹ ವ್ಯಾಸ ಭಾರತವನ್ನ ಓದುತ್ತಿದ್ದಾನೆ. ಇಲ್ಲಿರುವ 9 ಗಣಗಳ ಹಿಂದೆ ಒಂದು ಕಥೆ ಇದೆ. ಅದೇನೆಂದ್ರೆ, ಗಣೇಶ ವ್ಯಾಸರ ಆಜ್ಞೆಯಂತೆ ಮಹಾಭಾರತ ಕಥೆಯನ್ನ ಬರೆಯುತ್ತಿರ್ತಾನೆ. ಇದನ್ನ ಸಹಿಸದ ಇತರೆ ಋಷಿಗಳು ಗಣೇಶನನ್ನ ಬರೆಯದ ಹಾಗೆ ತಡೆಯಲು ಈ ಗಣಗಳನ್ನ ಕಳುಹಿಸ್ತಾರೆ. ಆದ್ರೂ ಎಲ್ಲ ಅಡಚಣೆಗಳನ್ನ ಮೀರಿ ಗಣೇಶ ತನ್ನ ದಂತವನ್ನೇ ಕಿತ್ತು ಬರೆಯುತ್ತಿರುವ ಪ್ರಸಂಗವನ್ನ ಇದು ಚಿತ್ರಿಸುತ್ತದೆ. ಇದು ಲಭ್ಯವಿರುವ ಅತಿ ಪುರಾತನವಾದ ಗಣಪತಿ ವಿಗ್ರಹ. 2 ದಂತಗಳು ಯಥಾಸ್ಥಿತಿಯಲ್ಲಿವೆ. ಹೊಟ್ಟೆಯ ಸುತ್ತ ಸರ್ಪವಿಲ್ಲ. ನೇತಾಡುವ ಹೊಟ್ಟೆ, ಕೇಶವಿನ್ಯಾಸ ಮತ್ತು ಸಣ್ಣ ಗಂಟೆಗಳುಳ್ಳ ಭುಜದ ಪಟ್ಟಿಗಳು ಈ ವಿಗ್ರಹದ ಪ್ರಮುಖ ವಿಶೇಷತೆಗಳು. ನಮೋ ನಮಃ, ಶ್ರೀ ಸಿದ್ಧಿವಿನಾಯಕ ನಮೋ ನಮಃ, ಅಷ್ಟವಿನಾಯಕ ನಮೋ ನಮಃ, ಗಣಪತಿ ಬಾಪ್ಪ ಮೋದಯ. ಯುವರಾಜನಂತೆ ಉಯ್ಯಾಲೆ ಮೇಲೆ ಮಲಗಿರುವ ಗಣಪನೇ ಉಯ್ಯಾಲೆ ಗಣಪ. ಉಯ್ಯಾಲೆ ಸುತ್ತ ನಾದ ಸ್ವರಗಳ 7 ಗಂಟೆಗಳಿದ್ದು ಪ್ರತಿಯೊಂದು ಸಪ್ತ ಸ್ವರಗಳನ್ನ ಧ್ವನಿಸುತ್ತದೆ. ನಮ್ಮದು ಪ್ಯಾಲೇಸ್ ಗ್ರೌಂಡಲ್ಲಿ ಎಕ್ಸಿಬಿಷನ್ ಕನ್ವೆನ್ಷನ್ ಸೆಂಟ್ರ್ ಇದೆ, ಎಕ್ಸಿಬಿಷನ್ ಇದೆ. ನಾವು ಮೇಯ್ನ್ ಎಕ್ಸಿಬಿಷನ್ ಜಾಬ್ ಮಾಡ್ತೀವಿ. ಎರಡನೇದು ಪವರ್ನ ಹೈಯರ್ಗೆ ಕೊಡ್ತೀವಿ, ಬಾಡಿಗೆಗೆ. ಜನ್ರೇಟರ್ಸ್ ಅದ, ಏರ್ ಕಂಡೀಷನ್ ಬಾಡಿಗೆ ಕೊಡ್ತೀವಿ. ಸಾಫ್ಟ್ವೇರ್ ಕಂಪ್ನಿ ಇದೆ, ಅದು ಎಲೆಕ್ಟ್ರಾನಿಕ್ ಸಿಟಿಲಿದೆ. ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಪತಾಂಜಲಿ ಅಂದ್ಬಿಟ್ಟು ಬಾಬಾ ರಾಮದೇವ್ದು ಸೌತ್ ಇಂಡಿಯಾಗೆ ಸೂಪರ್ ಸ್ಟಾಕಿಸ್ಟ್ ನಾವು. ಪ್ಲಸ್ಸು ಬೇರೆ ಇಂಟೀರಿಯರ್ಸು, ಎಕ್ಸಿಬಿಷನ್ಸು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಾವು ಜಾಬ್ ಮಾಡ್ತೀವಿ. ಎಲ್ಲದಕ್ಕೂ ಗಣೇಶನ ಹೆಸರನ್ನೇ. ಈಗ ಸಾಫ್ಟ್ವೇರ್ ಕಂಪ್ನಿಗೆ ಅವರೇ ಬುದ್ಧಿನಾಥ ಅಂತ ಹೆಸರಿಟ್ಟಿದ್ದೀವಿ. ಈಗ ಈ ಆಫೀಸ್ ಬಂದು ಅಗ್ರಗಣ್ಯ ಅಂತ ಇಟ್ಟಿದ್ದೀವಿ. ಏಕೆಂದರೆ ಡಿಸಿಷನ್ ಮೇಕರ್ ಅಂಥೇಳಿ ನಾನೇ ಇಲ್ಲಿ ಕುಂತ್ಕೊಳ್ಳೋದ್ರಿಂದ ಅದಕ್ಕೆ ಅಗ್ರಗಣ್ಯ ಅಂತ ಹೆಸರಿಟ್ಟಿದ್ದೀವಿ. ನಮ್ಮ ತಾಯಿ ಒಂದು ಜಾಗ ಕೊಟ್ಟಿದ್ದಾರೆ, ಶಿವಪುತ್ರ ಅಂತ ಹೆಸರಿಟ್ಟಿದ್ದೀವಿ. ಆ ಥರ ಸುಮಾರು ಗಣಪತಿ ಹೆಸರೇ ಇಡೋದು ನಾನೆಲ್ಲ. ದೇವಾನು ದೇವತೆಗಳು ನೆಲೆಸಿರುವ ಈ ಮನೆ ಒಂದು ದೇವಾಲಯದಂತಿದೆ. ಈ ಮನೆಯ ಮಾಲೀಕರಾದ ಮಂಜುನಾಥ್ ಫ್ಯಾಬ್ರಿಕನ ಗ್ರೂಪ್ ಆಫ್ ಕಂಪನೀಸ್ ಹೊಂದಿದ್ದಾರೆ. ಇವರ ಪ್ರತಿಯೊಂದು ಕಂಪನಿಗಳು ಮತ್ತು ಮನೆಗಳಿಗೆ ಗಣೇಶನ ಹೆಸರನ್ನ ಇಟ್ಟಿರುವುದು ವಿಶೇಷ. ಈ ಫ್ಯಾಬ್ರಿಕನ ಮಂಜುನಾಥ್ ಅವರು ನಮ್ಮ ಸ್ನೇಹಿತರು ಅನ್ನೋದಕ್ಕಿಂತ ನಾನು ಅವರ ಅಭಿಮಾನಿ. ಯಾಕೆಂದರೆ ಅವರು ಗಣಪತಿ ಅಂದರೆ ಜೀವ. ಅವರು ಬೆಳಗ್ಗೆಯಿಂದ ಮಲಗೋವರೆಗೂ ಗಣಪತಿ ಅಂದರೆ ಪ್ರಾಣ ಅವ್ರಿಗೆ. ಪ್ರಪಂಚದಲ್ಲೇ ಇಷ್ಟೊಂದು ದೊಡ್ಡ ಗಣಪತಿ ಔಟ್ಡೋರ್ ಇದೆ, ಆದರೆ ಇಂಡೋರಲ್ಲಿ ಎಲ್ಲೂ ಇಲ್ಲ. ಯಾರೂ ಪ್ರಪಂಚದಲ್ಲೇ ಎಲ್ಲೂ ಈ ಥರ ಇಂಡೋರು ಒಳಾಂಗಣದಲ್ಲಿ ಇಷ್ಟು 15 ಅಡಿ ಎತ್ತರ 15 ಅಡಿ ಅಗಲದ್ದು ಗಣಪತಿ ಪ್ರಪಂಚದಲ್ಲೇ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇವ್ರಿಗೆ ಬರ್ತ್ಡೇ ಆಗಲಿ ಮತ್ತೊಂದಾಗಲಿ ಖುಷಿ ಇದಾದರೆ ಜನ ಎಲ್ಲ ಏನು ಮಾಡ್ತಾರೆ, ಗಣಪತಿನ ಕೊಡ್ತಾರೆ ಅವ್ರಿಗೆ. ವೆರೈಟೀಸ್ ಗಣಪತಿ. ಕೆಲವರು ಗಿಫ್ಟ್ ಕೊಡೋ ಬದಲು ವೆರೈಟೀಸ್ ಗಣಪತಿ ಕೊಟ್ಟರೆ ತುಂಬ ಖುಷಿಯಿಂದ ಇರ್ತಾರೆ.
ಗಣೇಶನ ಮೇಲಿನ ಮಂಜುನಾಥರ ಅಪಾರ ಭಕ್ತಿಯನ್ನ ಕಂಡು ಸ್ನೇಹಿತರು ಹಾಗೂ ಬಂಧು ಮಿತ್ರರು ಇವರ ಹುಟ್ಟುಹಬ್ಬಕ್ಕೆ ವಿಶೇಷ ದಿನಗಳಂದು ಗಣೇಶನ ವಿಗ್ರಹವನ್ನ ಅಥವಾ ಫೋಟೋಗಳನ್ನ ಉಡುಗೊರೆಯಾಗಿ ನೀಡುತ್ತಾರೆ. ಎಷ್ಟೋ ಮಂದಿ ಬೆಳೆಯುತ್ತಾ ತಮ್ಮ ಹವ್ಯಾಸಗಳ ಮೇಲಿನ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾರೆ. ಆದರೆ ಇವರು ಈವರೆಗೂ ತಮ್ಮ ಈ ಹವ್ಯಾಸದ ಆಸಕ್ತಿಯನ್ನ ಕಿಂಚಿತ್ತೂ ಕಳೆದುಕೊಳ್ಳದೆ ಹಾಗೆಯೇ ಮುಂದುವರಿಸ್ತಿದ್ದಾರೆ. ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ಲಿ ಹಾಗೂ ಎಲ್ಲರಿಗೂ ಗಣಪ ಶುಭವನ್ನುಂಟು ಮಾಡಲಿ ಎಂದು ಹಾರೈಸೋಣ.